Hello everyone, welcome back to our YouTube channel. Firstly, I'm very sorry ನನಗೆ ಪ್ರಾಪರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಯೂಟ್ಯೂಬ್ ಅಲ್ಲಿ, ಬಟ್ ಹಿಯರ್ ಆಫ್ಟರ್ ಮೇಕ್ ಶ್ಯೂರ್ ನಾನು ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಅಂತ. Today I have come up with my favorite facial pack ಅಂತ ಹೇಳ್ಬೋದು. This has become a major part in my skin care routine. ಈ ಒಂದು ಫೇಸ್ ಪ್ಯಾಕ್ನ ನನಗೆ ಇಂಟ್ರಡ್ಯೂಸ್ ಮಾಡಿದ್ದು ಒನ್ ಆಫ್ ಮೈ ಫ್ರೆಂಡ್. ನಾನು ಅವಳದು ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ನ ನೋಡಿದ್ದೀನಿ. ಎಷ್ಟೊಂದು ಸಾಫ್ಟ್ ಮಾಡ್ತು, ಎಷ್ಟೊಂದು ನರ್ಚರ್ ಮಾಡ್ತು ಅವಳ ಸ್ಕಿನ್ನ, ಎಷ್ಟೊಂದು ಬ್ರೈಟನ್ ಮಾಡ್ತು ಸ್ಕಿನ್ ಟೋನ್ನ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಇಂಪ್ರೆಸ್ ಆಗಿ ನನಗೂ ಇದು ರಿಸಲ್ಟ್ಸ್ ಬೇಕಂತ ಇಷ್ಟಪಟ್ಟು ನಾನು ಕೂಡ ಇದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ನನಗೂ ರಿಸಲ್ಟ್ ಸಿಕ್ಕದ ಮೇಲೆ ಐ ಆಮ್ ಬಿಫೋರ್ ಯು ಆಲ್ ಟು ಇಂಟ್ರಡ್ಯೂಸ್ ಟು ಯು ಪೀಪಲ್. ವೀಕ್ಲಿ ಥ್ರೈಸ್ ಯೂಸ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ಯು ಪೀಪಲ್ ವಿಲ್ ಸ್ಟಾರ್ಟ್ ಲವಿಂಗ್ ಇಟ್. ಅಷ್ಟು ಚಂದ ರಿಸಲ್ಟ್ಸ್ ಇರುತ್ತೆ. ಆ್ಯಂಡ್ ನಿಮ್ದು ಏನಾದ್ರು ಸ್ಕಿನ್ ಟೋನ್ ಚೇಂಜ್ ಆಗಿದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಡ್ಯೂ ಟು ಪಲ್ಯೂಷನ್ ಆಗಿರ್ಬೋದು, ಸನ್ ಎಕ್ಸ್ಪೋಜರ್ ಆಗಿರ್ಬೋದು, ಅಥವಾ ನಿಮಗೆ ಪ್ರಾಪರ್ ಕೇರ್ ಮಾಡ್ಕೊಳಕ್ಕಾಗ್ತದೆ, ನಿಮ್ಮ ಸ್ಕಿನ್ ಟೋನ್ ಏನಾದರೂ ಚೇಂಜ್ ಆಗಿದ್ರೆ ಐ ಮೇಕ್ ಶ್ಯೂರ್ ಆ್ಯಂಡ್ ಐ ಪ್ರಾಮಿಸ್ ದಿಸ್ ವಿಲ್ ರಿಯಲಿ ಹೆಲ್ಪ್ ಯು. ಜೊತೆ ನೀವು ಅಪ್ಲೈ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು, ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ಆ್ಯಂಡ್ ಇದನ್ನು ನಾನು ಸೇಮ್ ನನ್ನ ಸ್ಕಿನ್ನಲ್ಲಿ ಆಕ್ಟಿವ್ ಆಕ್ನೀಸ್ ಇಲ್ಲ, ಬಟ್ ನನ್ನ ಫ್ರೆಂಡ್ ಒಬ್ಳು ಸ್ಕಿನ್ ಆಕ್ಟಿವ್ ಆಕ್ನೀಸ್ ಇದೆ, ಅವಳ ಮೇಲೆ ಟೆಸ್ಟ್ ಮಾಡಿ ನೋಡಿದ್ವಿ. ಆ್ಯಂಡ್ ಅವಳಿಗೆ ತುಂಬ ಇಷ್ಟ ಆಗಿ ಶಿ ಟೋಲ್ಡ್ ದ್ಯಾಟ್ ಶಿಲ್ ಬಿ ವೆರಿ ಕನ್ಸಿಸ್ಟೆಂಟ್ ಅಂತ. ಈಗ 30+ ಇರೋರಿಗೆ ಈ ಪಾರ್ಟಲ್ಲಿ ವ್ರಿಂಕಲ್ಸ್ ಇರುತ್ತೆ, ಫೋರ್ ಹೆಡ್ ಲೈನ್ಸ್ ಇರುತ್ತೆ, ಆಮೇಲೆ ಸ್ಕಿನ್ ಕೂಡ ತುಂಬ ಡಲ್ ಆಗಿರುತ್ತೆ, ಸ್ಯಾಗಿ ಆಗೋಗಿರುತ್ತೆ ಸ್ಕಿನ್ನು. ಸೊ ನನಗನ್ಸುತ್ತೆ ಅಂಥ ಜನಕ್ಕೆ ಕೂಡ ಇಟ್ ವಿಲ್ ಹೆಲ್ಪ್ ಆ್ಯಂಡ್ ಆ ಯೂತ್ ಫೀಲ್ನ ವಾಪಸ್ ಕೊಡುತ್ತೆ ಅಂತ. ಸೊ why not try this face pack and tell me the results. ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ರಿಸಲ್ಟ್ಸ್ನ ಅಪ್ಲೋಡ್ ಮಾಡ್ತೀರಾ ಅಂತ ಅನ್ಕೊತೀನಿ. ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಅಪ್ಲೈ ಥ್ರೈಸ್ ಇನ್ ಅ ವೀಕ್. ಆ್ಯಂಡ್ ಅದು ಸ್ವಲ್ಪ ಸ್ಲೈಮಿ ಟೆಕ್ಸ್ಚರ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರಿಟೇಷನ್ ಆಗ್ಬೋದು ಹಚ್ಕೊಳ್ಳೋಕ್ಕೆ, ಬಟ್ ಟ್ರಸ್ಟ್ ಮೀ, ರಿಸಲ್ಟ್ಸ್ ನೋಡಿ ಇಂಪ್ರೆಸ್ ಆಗಿ ನೀವೇ ಹೇಳ್ತೀರಾ ನಾನು ಇದನ್ನು ಡೈಲಿ ಹಚ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂತ. ತುಂಬ ಏನು ಐಟಮ್ಸ್ ಬೇಕಾಗಲ್ಲ, 6 ಇಂದ 7 ನಿಮಿಷದಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಫಸ್ಟಿಗೆ ಬೇಕಾಗಿರೋದು ಅಕ್ಕಿ ಹಿಟ್ಟು, ಆಮೇಲೆ ಅಗಸೆ ಬೀಜ, ಹಾಗೆ ಸ್ವಲ್ಪ ಜೇನುತುಪ್ಪ, ಇಷ್ಟೇ ಸಾಕು ಇದಕ್ಕೆ. ಈ 3ನ್ನ ಇಟ್ಕೊಂಡಿದ್ರೆ ಮನೇಲಿ ಆರಾಮಾಗಿ ಇದನ್ನು ಪ್ರಿಪೇರ್ ಮಾಡ್ಕೋಬಹುದು. ನಿಮ್ಗೆ 20 ರೂಪಾಯಿ ಒಳಗಿದಾಗುತ್ತೆ. ಸೊ ನಿಮ್ಗೆ ಇದನ್ನು ಹಚ್ಚಿದ ಮೇಲೆ ಸ್ವಲ್ಪ ಮುಖಕ್ಕೆ ತೊಳ್ಕೊಂಡ್ಮೇಲೆ ನೀವು ಸ್ವಲ್ಪ ಮಾಯ್ಶ್ಚರೈಸ್ ಮಾಡ್ಕೊಂಡ್ಬಿಟ್ರೆ ಸ್ಕಿನ್ ವಿಲ್ ಬಿ ಟೈಟ್ಲಿ, ತುಂಬ ಪರ್ಫೆಕ್ಟಾಗಿ ನಿಮ್ಮದು ಸ್ಕಿನ್ ಕೇರ್ ಮಾಡ್ದಂಗೆ ಆಗುತ್ತೆ. ಸೊ ಯಾ, ಐ ವಿಲ್ ಶೋ ಯು ದಿ ಸ್ಟೆಪ್ಸ್ ನೌ. ಸ್ಟೇ ಟ್ಯೂನ್. ಫಸ್ಟ್ಲಿ ಈ ಥರ ಒಂದು ಯಾವ್ದಾದ್ರು ಹ್ಯಾಂಡಲ್ ಇರೋಂಥ ಪಾತ್ರೆ ತೊಗೊಳ್ಳಿ. ಹ್ಯಾಂಡಲ್ ಇರೋ ಪಾತ್ರೆಯಲ್ಲಿ ಇದನ್ನು ಮಾಡ್ಕೊಳ್ಳೋಕೆ ತುಂಬ ಈಸಿ ಆಗಿದೆ. ಅಲ್ಲಿ ಶೋ ಯು ವೈ ಅಂತ. ನೀವು ಒಬ್ಬರಿಗೆ ಮಾಡ್ಕೊಳ್ಳೋದಾದರೆ 100 ml ಆಫ್ ವಾಟರ್ ಇಸ್ ಎನಫ್. ಇದು 100 ml ಆಫ್ ವಾಟರ್ ಇದೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಅಕ್ಕಿ ಹಿಟ್ಟನ್ನ ಮುಂಚೆನೇ ಈ ನೀರಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಬಿಸಿ ನೀರಿಗೆ ನೀವು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡೋಕ್ಕೆ ಹೋದರೆ ಗಂಟಾಗುತ್ತೆ. ಹಾಗಾಗಿ ಮುಂಚೆನೇ ಅಕ್ಕಿ ಹಿಟ್ಟನ್ನ ಈ ನೀರಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಂತರ ಇದು ಸೇಮ್ ನೀರು ಮತ್ತು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿರೋ ಈ ಮಿಕ್ಸ್ಚರ್ನ ಒಲೆ ಮೇಲೆ ಇಟ್ಕೋಬೇಕು. ಇದನ್ನು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಬೇಕು. ಹಾರ್ಡ್ಲಿ 1 ಮಿನಿಟ್. ಸ್ವಲ್ಪ ಇದು ಗಟ್ಟಿ ಆಗಬೇಕು. ಈ ಥರ ಕುದಿ ಬಂದಮೇಲೆ ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು 1/2 ಸ್ಪೂನಷ್ಟು ಅಗಸೆ ಬೀಜನ ಈ ಒಂದು ಮಿಕ್ಸ್ಚರ್ಗೆ ನಾವು ಆ್ಯಡ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಸ್ಟಿರಿಂಗ್. ನೋಡಿ, ನಿಮಗಿದೆ ಈ ಥರ ಕಾಣುತ್ತೆ ಬಾಯ್ಲ್ ಆಗ್ತಾ ಇರೋದು. ಸೊ ಒಂದು 3 to 4 ಮಿನಿಟ್ಸ್ ಇದು ಬಾಯ್ಲ್ ಆಗಕ್ಕೆ ಬಿಡೋಣ. ಸೊ ಹಿಯರ್ ಇಸ್ ದ ಪರ್ಫೆಕ್ಟ್ ಟೆಕ್ಸ್ಚರ್. ಈ ಕನ್ಸಿಸ್ಟೆನ್ಸಿಗೆ ಬಂದಿದ ತಕ್ಷಣ ನಾವು ಒಲೆನ ಆಫ್ ಮಾಡ್ಕೊಬಿಡೋಣ. ಇದನ್ನು ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು. ಈಗ ಈ ಮಿಕ್ಸ್ಚರು ಕೂಲ್ ಆಗಿದೆ. ಅದು ಕೂಲ್ ಆದಮೇಲೆ 1/2 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಬನ್ನಿ ಇದನ್ನು ಫೇಸ್ ಮೇಲೆ ಅಪ್ಲೈ ಮಾಡೋಣ. ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ದ ಮಿಕ್ಸ್ಚರ್ ದಟ್ ಐ ಹ್ಯಾವ್
ಪ್ರಿಪೇರ್ಡ್ ಅಲ್ಲ, ಅದನ್ನು ಫೇಸ್ಗೆ ಹಚ್ಚೋ ಟೈಮ್. ಪ್ಲೀಸ್ ಮೇಕ್ ಶ್ಯೂರ್ ನೀವು ಏನೇ ಮುಖಕ್ಕೆ ಹಚ್ಕೋತಾ ಇರಬೇಕಾದ್ರೂ ನಿಮ್ಮ ಹ್ಯಾಂಡ್ಸ್ ಕ್ಲೀನ್ ಇದೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡಿರಿ. ನಿಮ್ಮ ಹ್ಯಾಂಡ್ಸ್ ಕ್ಲೀನ್ ಇದ್ದರೆ ಮಾತ್ರ ನೀವು ಹಚ್ಚೋದು ಎಲ್ಲನೂ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಾಂದರೆ ಕೈಯಲ್ಲಿರೋ ಬ್ಯಾಕ್ಟೀರಿಯಾಸೇ ಸಾಕು ನಮ್ಮ ಮುಖದ ಮೇಲೆ ಇನ್ನಿಷ್ಟು ಪಿಂಪಲ್ಸ್ನ, ಆ್ಯಕ್ನೀಸ್ನ ತರೋಕ್ಕೆ. ಸೊ ಹ್ಯಾಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಕೀಪ್ ಇಟ್ ಕ್ಲೀನ್. ಈಗ ಸ್ವಲ್ಪ ಇಷ್ಟಿಷ್ಟನ್ನ ತೊಗೊಂಡು ಏನು ಮಾಡಬೇಕಂದ್ರೆ ಸ್ಟಾರ್ಟ್ ಅಪ್ಲೈಯಿಂಗ್ ಆಲ್ ಓವರ್ ದ ಫೇಸ್. ಮೇಲೆ ಜೆಂಟಲಾಗಿ ರಬ್ ಮಾಡಕ್ಕೆ ಶುರು ಮಾಡಿ. ಟೂ ಟು 3 ಮಿನಿಟ್ಸ್ ಈ ಥರ ರಬ್ ಮಾಡಬೇಕಾಗುತ್ತೆ. ರಬ್ ಮಾಡಿದ್ಮೇಲೆ ಇದ್ರ ಮೇಲೆ ಒಂದು ಥಿಕ್ ಲೇಯರ್ನ ಅಪ್ಲೈ ಮಾಡಿ. ಈಗ ನೆಕ್ಕಿಗೆ ಅಪ್ಲೈ ಮಾಡೋಣ. ಫಸ್ಟು ಆಲ್ ಓವರ್ ದ ನೆಕ್ ಮಸಾಜ್ ಮಾಡ್ಕೋಬೇಕು, ಸ್ಕ್ರಬ್ ಥರ ಮಾಡ್ಕೋಬೇಕು. ಯು ನೀಡ್ ಟು ರಬ್ ಇಟ್ ವೆರಿ ಜೆಂಟ್ಲಿ. ನಂದು ಫೇಸ್ಗಿಂತ ನನ್ನ ನೆಕ್ ಪಾರ್ಟ್ ತುಂಬ ಡಾರ್ಕ್ ಇದೆ, ಸೊ ಐ ಮೇಕ್ ಶ್ಯೂರ್ ವಾಟ್ ಎವರ್ ಅಪ್ಲೈ ಓವರ್ ದ ಫೇಸ್ ಅದನ್ನ ಸೇಮ್ ಥಿಂಗ್ನ ಅಪ್ಲೈ ಟು ಮೈ ನೆಕ್ ಆಸ್ ವೆಲ್. ಹಚ್ಚಿದ್ದೀನಿ. ಸೊ ನಾನಿದನ್ನು ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಬಂದು ನಿಮಗೆ ರಿಸಲ್ಟ್ಸ್ನ ತೋರಿಸ್ತೀನಿ. ಹೆಲೋ, ಲುಕ್ ಅಟ್ ದ ಗ್ಲೋ. ಎಷ್ಟು ಫ್ರೆಶ್ ಅನಿಸ್ತಿದೆ ಅಲ್ಲ. ಆಲ್ಸೋ ಯು ಕ್ಯಾನ್ ಸಿ ಸ್ಕಿನ್ ಎಷ್ಟು ಕ್ಲಿಯರ್ ಅನಿಸುತ್ತೆ ಅಂತ. ನಥಿಂಗ್ ಈಸ್ ಆನ್ ಮೈ ಫೇಸ್, ಕ್ಲಿಯರ್ಲಿ ನಥಿಂಗ್. ನಾಟ್ ಇವನ್ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಏನಿದೆ ಏನೂ ಇಲ್ಲ. ಯು ಕ್ಯಾನ್ ಸಿ ಎಷ್ಟು ಸ್ಪಾಟ್ಸ್ ಲೈಟ್ ಅನಿಸುತ್ತೆ ಆ್ಯಂಡ್ ಆಲ್ಸೋ ಎಷ್ಟು ಕ್ಲಿಯರ್ ಅನಿಸುತ್ತೆ ಸ್ಕಿನ್ ಅಂತ. ಸೊ ಯಾ, ದಿಸ್ ಇಸ್ ದ ರಿಸಲ್ಟ್. ಐ ಹೋಪ್ ಯು ಲೈಕ್ಡ್ ಇಟ್. ಇದನ್ನು ನೀವು ಕನ್ಸಿಸ್ಟೆಂಟಾಗಿ ಮಾಡಿ ಫಾರ್ ಮಂತ್ಸ್ ಟುಗೆದರ್. ಈ ಲೈಟನ್ನು ತೋರಿಸ್ತಿದ್ದಾಡಿ. ಯಾ, ನ್ಯಾಚುರಲ್ ಲೈಟಲ್ಲಿ ಹೀಗೆ ಕಾಣುತ್ತೆ. ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಇನ್ನೂ ಚಂದ ರಿಸಲ್ಟ್ಸ್ ಕೊಡುತ್ತೆ. ದಿಸ್ ವಾಸ್ ಮೈ ಫಸ್ಟ್ ಏನದು ವಿಡಿಯೋ ರಿಗಾರ್ಡಿಂಗ್ ಸ್ಕಿನ್ ಕೇರ್. ಸೊ ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕು ಅನ್ನೋದಾದರೆ ಜಸ್ಟ್ ಕಮೆಂಟೆಡ್, ನಾನು ಏನೇನೆಲ್ಲ ಫಾಲೋ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.